ಬಂಗಾರ ಸಿಕ್ಕಾಪಟ್ಟೆ ದುಬಾರಿ ಆಗಿರೋದ್ರಿಂದ ಚಿನ್ನಕ್ಕೆ ಕನ್ನ ಹಾಕಲಾಗ್ತಾ ಇದೆ. ಖತರ್ನಾಕ್ ಕಳ್ಳಿ ತನ್ನ ಕೈ ಚಳಕವನ್ನ ತೋರಿಸಿದಾಳೆ. ಶಿವಮೊಗ್ಗದ ಚಿನ್ನದ ಅಂಗಡಿಯಲ್ಲಿ ಸರ ಎಗರಿಸಿದ್ಲು ಕಿಲೇಡಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗೋಗಿದೆ ಬಂಗಾರದ ಬೆಲೆ ಗಗನಕ್ಕೆ ಏರ್ತಿದ್ದಂತೆ ಎಷ್ಟೊಂದು ಚಿನ್ನ ಕಳ್ಳತನ ಆಗ್ತಾ ಇದೆ ನೋಡಿ. ನಕಲಿ ಚಿನ್ನದ ಸರ ಅದ್ಲು ಬದ್ಲು ಮಾಡಿ ಮಾಂಗಲ್ಯ ಸರವನ್ನ ಅಲ್ಲಿಂದ ಎತ್ಬಿಟ್ಟಿದ್ಲು. ಸರ ಕೊಂಡ್ಕೊಳ್ಳೋ ನೆಪದಲ್ಲಿ ಚಿನ್ನದ ಸರ ಎಗರಿಸಿ ಜೂಟ್ ಅಂತ ಅಂಗಡಿಯಿಂದ ಕಾಲ್ ಕಿತ್ತಿದ್ಲು. ಮಗು ಜೊತೆ ಬಂದು ಗ್ರಾಹಕರ ಸೋಗಿನಲ್ಲಿ ಕಳ್ಳಿ ಕೈ ಚಳಕವನ್ನ ತೋರಿಸಿದಾಳೆ. 40 ಗ್ರಾಂ ತೂಕದ ಚಿನ್ನದ ಸರ ಎಗರಿಸಿ ಪರಾರಿಯಾಗಿದ್ಲು ಖತರ್ನಾಕ್ ಕಿಲೇಡಿ. 6 ಲಕ್ಷ ಮೌಲ್ಯದ ಎರಡೆಳೆ ಮಾಂಗಲ್ಯ ಸರವನ್ನ ಕದ್ಕೊಂಡ್ಬಿಟ್ಟಿದ್ದಾಳೆ. ಚಿನ್ನದ ಮಾಂಗಲ್ಯ ಸರ ಎಗರಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಿವಮೊಗ್ಗದ ದೊಡ್ಡಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಎಂತೆಂಥವ್ರು ಇರ್ತಾರೆ ನೋಡಿ, ಚಿನ್ನದ ಅಂಗಡಿಯವರು ಬಹಳ ಹುಷಾರಾಗಿರಬೇಕು. ಗ್ರಾಹಕರ ಸೋಗಿನಲ್ಲಿ ಬಂದು ಏನು ಬೇಕಾದರೂ ಮಾಡುವಂಥ ಲೇಡಿ ಕಳ್ಳರ ಗ್ಯಾಂಗ್ ಈಗ ಆಕ್ಟಿವ್ ಆಗಿದೆ. ಬೆಂಗಳೂರಲ್ಲೂ ಅಪಾರ್ಟ್ಮೆಂಟ್ಗಳಿಗೆ ಹೋಗಿ ಕಳ್ತನಗಳು ಮಾಡ್ತಿದ್ದಾರೆ. ಸೊ ಅಪಾರ್ಟ್ಮೆಂಟಲ್ಲೂ ಕೇರ್ಫುಲ್ ಆಗಿರಿ. ಇನ್ನು ಚಿನ್ನದ ಅಂಗಡಿ ವ್ಯಾಪಾರಸ್ಥರು ಕೂಡ ಹುಷಾರಾಗಿರಬೇಕು. ಈಗಿನ ಕಾಲದಲ್ಲಂತೂ ನಕಲಿ ಯಾವುದು ಅಸಲಿ ಯಾವುದು ಗೊತ್ತಾಗಲ್ಲ. ಎಲ್ಲಾದರೂ ಪಾಲಿಶ್ ಒಂದೇ ಥರ ಇರುತ್ತೆ. ಸೊ ಬಿ ಕೇರ್ಫುಲ್. 40 ಗ್ರಾಮ್ ಚಿನ್ನದ ಸರ ಅಂತಂದರೆ ಏನು ಹುಡುಗಾಟದ ಪ್ರಶ್ನೆ ಅಲ್ಲ. ಸೊ ಅಂಥವ್ರು ಬಹಳಷ್ಟು ಜನ ಆಕ್ಟಿವ್ ಆಗಿದ್ದಾರೆ. ಅಂಥ ಗ್ಯಾಂಗ್ ಈಗ ಆಕ್ಟಿವ್ ಆಗಿದೆ. ಸೊ ಹುಷಾರಾಗಿರಿ. ಶಿವಮೊಗ್ಗ ಪ್ರತಿನಿಧಿ ಮೋಹನ್ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮೋಹನ್, ಶಿವಮೊಗ್ಗದಲ್ಲಿ 40 ಗ್ರಾಂ ಚಿನ್ನದ ಮಾಂಗಲ್ಯ ಸರವನ್ನ ಕದ್ದಿರುವಂತಹ ಘಟನೆ ನಡೆದಿದೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಮೋಹನ್? ಸಿಂಧೂರ, ಏನು ಇತ್ತೀಚಿನ ದಿನಗಳಲ್ಲಿ ಬಂಗಾರದ ಬೆಲೆ ಬಹಳ ಎಷ್ಟು ಏರಿಕೆ ಆಗಿರುವಂತದ್ದು ಎಲ್ಲರೂ ಕೂಡ ಗೊತ್ತಾಗಿರುವಂತ ವಿಚಾರ. ಸುಮಾರು 1 ವರ್ಷದ ಮಗುವಿನೊಂದಿಗೆ ಕಳೆದ ಒಂದು 2-3 ದಿನಗಳ ಹಿಂದೆ ಅಷ್ಟೇ ಈ ಒಂದು ಪ್ರತಿಷ್ಠಿತ ಶಿವಮೊಗ್ಗದ BH ರಸ್ತೆಯ ಶೋರೂಮ್ಗೆ ಬಂದಂತಹ ಸುಮಾರು 34 ವರ್ಷದ ಮಹಿಳೆ ಚಿನ್ನದ ಸರ ತೋರಿಸುವಂತೆ ಸೇಲ್ಸ್ಮನ್ಗೆ ಕೇಳಿದ್ದಾರೆ. ಸೇಲ್ಸ್ಮನ್ 2 ಎಳೆಯ ಬಂಗಾರದ ಮಾಂಗಲ್ಯದ ಸರವನ್ನ ಟ್ರೇ ಮೂಲಕ ತೋರಿಸಿದಾಗ ಮಹಿಳೆ ಅದನ್ನ ನೋಡುವಂತೆ ನಟಿಸುತ್ತಾ ಸೇಲ್ಸ್ಮನ್ ಗಮನ ತೆರೆಗೆ ಸೆಳೆದಿದ್ದಾರೆ. ಇದೇ ರೇಟ್ ಎಷ್ಟು ಅಂತ ಕೇಳಿ ಬಹುಶಃ ಅಲ್ಲಿಂದ ಇನ್ನೊಂದ್ ಕಡೆ ತೆರಳುವಂತೆ ಮಾಡಿ ರೇಟ್ ಅನ್ನ ಪಕ್ಕಾ ರೇಟ್ ಮತ್ತೆ ಹೇಗೆ GST ಎಷ್ಟು ಆಗುತ್ತೆ ಅಂತ ಕೇಳ್ಬಿಟ್ಟು ಬಳಿಕ ತನಗೆ ಈ ಇನ್ನೊಂದು ಮಾಂಗಲ್ಯ ಸರದ ಟ್ರೇ ತೋರಿಸುವಂತೆ ಕೇಳಿದ್ದಾಳೆ. ಆ ಸಮಯದಲ್ಲಿ ತನ್ನ ಕೈಯಲ್ಲಿದ್ದ ನಕಲಿ ಸರವನ್ನ ಟ್ರೇನಲ್ಲಿ ಇಟ್ಟು ಅಲ್ಲಿ ನೀವು ಗಮನಿಸಬಹುದು ಒಂದು ನೀಲಿ ಬಣ್ಣದ ಬಟ್ಟೆಯನ್ನ ಕೂಡ ಕೈ ಹಿಡ್ಕೊಂಡಿರ್ತಾಳೆ. ಅದನ್ನ ಬಟ್ಟೆಯ ತೊಡೆಯ ಮೇಲೆ ಇದ್ದಂತಹ ಚಿನ್ನದ ಸರ, ನಕಲಿ ಚಿನ್ನದ ಸರವನ್ನ ಅಸಲಿ ಚಿನ್ನದ ಸರದ ಒಂದು ಏನು ಟ್ರೇ ಇರುತ್ತೆ ಅಲ್ಲಿಗೆ ಜೋಡಿಸಿ ಆ ಬಟ್ಟೆಯನ್ನ ತನ್ನ ಮೈ ಮೇಲೆ ತೊಡೆ ಮೇಲೆ ಹಾಕೊಳ್ತಾಳೆ. ಅಸಲಿ ಚಿನ್ನದ ಸರವನ್ನ ಕಳ್ತನ ಮಾಡಿಕೊಂಡು ಹೋಗಿರುವಂತ ಮಹಿಳೆ ಯಾರು ಅಂತ ಹೇಳಿ ಇದೀಗ ದೊಡ್ಡಪೇಟೆ ಪೊಲೀಸ್ ಠಾಣೆ ಪೊಲೀಸರು ಇದೀಗ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಸ್ಟಾಕ್ ಪರಿಶೀಲನೆ ವೇಳೆ ಈ ಒಂದು 2 ಎಳೆ ಬಂಗಾರದ ಮಾಂಗಲ್ಯ ಮಿಸ್ ಆಗಿರೋದು, ನಾಪತ್ತೆ ಆಗಿರೋದು ಗಮನಕ್ಕೆ ಬಂದಿದೆ. ತಕ್ಷಣ ಶೋರೂಮ್ನ CCTV ಕ್ಯಾಮೆರಾ ಪರಿಶೀಲನೆ ದೃಶ್ಯಾವಳಿ ಪರಿಶೀಲಿಸಿದಾಗ ಪ್ರಕರಣ ಇದೀಗ ಬೆಳಕೆ ಬಂದಿರುತ್ತೆ. ಸುಮಾರು 6.5 ಲಕ್ಷ ರೂಪಾಯಿ ಮೌಲ್ಯದ 40 ಗ್ರಾಂ ತೂಕದ 710 ಮಿಲಿ ತೂಕದ ಬಂಗಾರದ ಸರ ಕಳ್ತನ ಆಗಿರುವಂತದ್ದು. ನಿಜಕ್ಕೂ ಏನು ಬಂಗಾರದ ಬೆಲೆ ಇದೆ ಗಗನಕ್ಕೆ ಏರಿರುವಂತದ್ದು ಇಲ್ಲಿ ಬಂಗಾರ ಕಳ್ತನ ಆಗುವಂತೆ ಮಾಡಿದೆ. ಸಿಂಧೂರ. ಆಲ್ ರೈಟ್ ಮೋಹನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್.